ಮಲ್ಲಿಗೆ ಗಿಡಗಳಿಗೆ ಜೀವಾಮೃತ ಮಾಡಲು ಬಳಸುವ ಸಾಮಗ್ರಿಗಳು 2 ಕೆಜಿ ನೆಲಗಡಲೆ ಹಿಂಡಿ, 1 ಕೆಜಿ ಕಹಿಬೇವಿನ ಹಿಂಡಿ, 1 ಕೆಜಿ ವರ್ಮಿ ಕಂಪೋಸ್ಟ್, 2 ಲೀಟರ್ ಗೋಮೂತ್ರ, 1 ಹಿಡಿಯಷ್ಟು ಹುರುಳಿಕಾಳು, ಸ್ವಲ್ಪ ಸುಫಲ. ಇದು ಆಪ್ಷನಲ್, ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಣಸೆಗಣಿಯಿಂದ ಮಾಡಿದಂಥ ಬೂದಿ, ಸ್ವಲ್ಪ ಬೆಲ್ಲ, ಇಷ್ಟನ್ನು ಬಳಸಿಕೊಂಡು ಜೀವಾಮೃತವನ್ನು ನಾನು ಮಲ್ಲಿಗೆ ಗಿಡಗಳಿಗೆ ರೆಡಿ ಮಾಡ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನನ್ನ ಮಲ್ಲಿಗೆ ಗಿಡಗಳಿಗೆ ಜೀವಾಮೃತವನ್ನು ರೆಡಿ ಮಾಡ್ತಾ ಇದ್ದೇನೆ. ಆ ಜೀವಾಮೃತ ಮಾಡಲಿಕ್ಕೆ ನಾನು ಏನೇನೆಲ್ಲ ಸಾಮಗ್ರಿಗಳನ್ನು ಬಳಸ್ತಾ ಇದ್ದೇನೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೇನೆ. ಜೀವಾಮೃತ ಹಾಕೋದ್ರಿಂದ ಗಿಡಗಳಲ್ಲಿ ಒಳ್ಳೆಯ ಚಿಗುರು ಬರ್ತದೆ, ಅದೇ ರೀತಿಯಾಗಿ ಉತ್ತಮವಾಗಿ ಇಳುವರಿಯನ್ನು ಕೂಡ ಕಾಣ್ಬೋದು. ಇನ್ನು ಚಳಿಗಾಲದ ಸೀಸನ್ ಆಗಿರೋದ್ರಿಂದ ಮಲ್ಲಿಗೆ ಗಿಡದಲ್ಲಿ ಹೂಗಳು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಇನ್ನು ನಾವು ಈ ಹಿಂಡಿ ನೀರನ್ನೆಲ್ಲ ಹಾಕಿದ್ರೆ ಉಂಟಲ್ವ, ಖಂಡಿತವಾಗಿ ಗಿಡದಲ್ಲಿ ಒಳ್ಳೆಯ ಚಿಗುರೆಲ್ಲ ಇಟ್ಟು ಹೂವನ್ನು ನಾವು ನಿರೀಕ್ಷೆ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು, ನಾನು ಯಾವ ವಿಧಾನದಲ್ಲಿ ಮಾಡ್ತೇನೆ ಅಂತೇಳಿ ನಿಮಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ವೀಕ್ಷಣೆ ಮಾಡಬೇಕು. ಹಾಗಾದರೆ ಬನ್ನಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇಲ್ಲಿ ನೋಡಿ ಹುರುಳಿಕಾಳನ್ನು ತೆಗೆದುಕೊಂಡಿದ್ದೇನೆ. ಹುರುಳಿಕಾಳನ್ನು ಒಂದು ದಿವಸ ನೀರಿನಲ್ಲಿ ಹಾಕಿಡಬೇಕು. ಮಾರನೇ ದಿವಸ ಅದರ ನೀರನ್ನೆಲ್ಲ ತೆಗೆದು ಅದನ್ನು ಸ್ವಲ್ಪ ಮೊಳಕೆ ಬರಿಸಲಿಕ್ಕೆ ಇಡಬೇಕಾಗ್ತದೆ. ಮೊಳಕೆ ಬಂದ ನಂತರ ನಾವು ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಆ ಜೀವಾಮೃತಕ್ಕೆ ಹಾಕಬೇಕಾಗ್ತದೆ. ಅದನ್ನು ಹೇಗೆ ಅಂತೇಳಿ ನಾನು ತೋರಿಸ್ತೇನೆ. ಹುರುಳಿಕಾಳನ್ನು ನನ್ನ ಕೈಯ 1 ಮುಷ್ಟಿಯಷ್ಟು ತೆಗೆದುಕೊಂಡಿದ್ದೇನೆ. ನೀವು ಕೂಡ ಅಷ್ಟೇ ಹುರುಳಿಕಾಳು ಅಥವಾ ಬೇರೆ ಯಾವುದೇ ಕಾಳುಗಳನ್ನು ತೆಗೆದುಕೊಳ್ಳುವಾಗ 1 ಮುಷ್ಟಿಯಷ್ಟು ತೆಗೆದುಕೊಂಡ್ರೆ ಸಾಕಾಗ್ತದೆ, ಜಾಸ್ತಿ ಏನು ಬೇಕಾಗುವುದಿಲ್ಲ. ಮತ್ತು ಉಡಿ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾನು ಯಾಕೆ ತೆಗೆದುಕೊಂಡದಂದರೆ, ಇದನ್ನು ನಾನು ಪದಾರ್ಥಕ್ಕೆ ಯೂಸ್ ಮಾಡಲಿಕ್ಕೆ ತಂದಂಥದ್ದು, ಆದರೆ ಇದು ಅಷ್ಟೊಂದು ಒಳ್ಳೆಯದಿಲ್ಲ, ಸ್ವಲ್ಪ ಕಹಿ ಇರ್ತದೆ. ಹಾಗಾಗಿ ಈ ಬೆಲ್ಲವನ್ನು ನಾನು ಜೀವಾಮೃತ ಮಾಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಇದು ನಾನು 1 ವಾಟಿಯಷ್ಟು ತೆಗೆದುಕೊಂಡಿದ್ದೇನೆ, 1 ಫುಲ್ ಕಪ್ನಷ್ಟು ತೆಗೆದುಕೊಂಡಿದ್ದೇನೆ. ಈ ಬೆಲ್ಲ ಇಲ್ಲದ್ರೆ ನೀವು 1 ತುಂಡು ಬೆಲ್ಲವನ್ನು, ಇಡೀ ಬೆಲ್ಲ, ಅಚ್ಚು ಬೆಲ್ಲ ಅಂತ ಹೇಳ್ತೇವೆ ನೋಡಿ, ಅದನ್ನು ಕೂಡ ಹಾಕಿದರೆ ಆಗ್ತದೆ. 1 ದೊಡ್ಡ ತುಂಡು ಬೆಲ್ಲವನ್ನು ಹಾಕಿದರೂ ಕೂಡ ನಡೀತದೆ. ನನ್ನ ಹತ್ರ ಇಲ್ಲದೇ ಇದ್ದ ಕಾರಣ ಈ ಉಡಿ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ಅಷ್ಟೇ. ಇಲ್ಲದ್ರೆ ನೀವು 1 ದೊಡ್ಡ ತುಂಡು ಬೆಲ್ಲವನ್ನು ಹಾಕಿದರೆ ಕೂಡ ನಡೆಯುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸಿರುವಂಥದ್ದು ಸುಫಲವನ್ನು ತೋರಿಸ್ತಾ ಇದ್ದೇನೆ. ನಾನು ಈ ಬೌಲಲ್ಲಿ 1 ಅರ್ಧದಷ್ಟು ಸುಫಲವನ್ನು ಹಾಕಿದ್ದೀನಿ. ಸುಫಲ ನಿಮಗೆ ಬೇಕಿದ್ದರೆ ಮಾತ್ರ ಹಾಕಿ, ಇದು ಆಪ್ಷನಲ್, ಹಾಕಲೇಬೇಕಂತ ಏನೂ ಇಲ್ಲ. ಕೆಲವರು ಗಿಡಕ್ಕೆ ಸುಫಲ ಹಾಕೋದಿಲ್ಲ, ನಾನು ಹಾಕ್ತೇನೆ. ಇದು ನಾನು ವರ್ಷದಲ್ಲಿ 1 ಬಾರಿ ಈ ಜೀವಾಮೃತ ಮಾಡುವಾಗ ಸುಫಲವನ್ನು ಮಲ್ಲಿಗೆ ಗಿಡಗಳಿಗೆ ಹಾಕ್ತೇನೆ. ಮುಂಚೆ ಎಲ್ಲ ಅನ್ನಪೂರ್ಣ ಗೊಬ್ಬರದ ಜೊತೆಗೆ ನಾನು ಹಾಕಿದ್ದೇನೆ, ಪ್ರತಿ ತಿಂಗಳು ಹಾಕ್ತಾ ಇರ್ತೇನೆ. ಇವಾಗ ನಾನು ಅನ್ನಪೂರ್ಣ ಗೊಬ್ಬರ ಎಲ್ಲ ತರೋದಿಲ್ಲ. ನಮಗೆ ಅಂದರೆ ನಾನು 1 ಗೋಣಿ ತಂದಿಟ್ಟಿದ್ದೆ, ಅದೆಲ್ಲ ಇಲಿಗಳು ತಿಂದು ಉಂಟಲ್ವ, ಅದನ್ನೆಲ್ಲ ಹಾಳು ಮಾಡಿಬಿಟ್ಟಿದೆ. ನನಗೆ ಗಿಡಕ್ಕೆ ಹಾಕಲಿಕ್ಕೆ ಎಂಥ ಸಹ ಸಿಗಲಿಲ್ಲ. ಹಾಗಾಗಿ ನಾನು ಇವಾಗ ಗೊಬ್ಬರ ಯಾವುದು ಕೂಡ ಹೊರಗಿನಿಂದ ತರೋದಿಲ್ಲ. ನಾನು ಇದನ್ನು ಏನು ಮಾಡ್ತೇನೆ ಅಂದರೆ, ಜೀವಾಮೃತ ಮಾಡುವಾಗ ಇದನ್ನು ಹಾಕ್ತೇನೆ. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೇನೆ ಅನ್ನಪೂರ್ಣ ಮತ್ತು ಸುಫಲವನ್ನು ಯಾವ ರೀತಿ ಹಾಕೋದಂತೇಳಿ. ನೀವೇನಾದರೂ ಅನ್ನಪೂರ್ಣ ಎಲ್ಲ ತಂದಿದ್ದರೆ ಅದರ ಜೊತೆ ಕೂಡ ನೀವು ಸುಫಲವನ್ನು ಹಾಕ್ಕೊಳ್ಬೋದು. ನಾನು ಇವಾಗ ಈ ಸುಫಲವನ್ನು ಈ ಜೀವಾಮೃತ ಗೊಬ್ಬರದ ಜೊತೆಗೆ ಹಾಕ್ತಾ ಇದ್ದೇನೆ. ಇದು ನಿಮಗೆ ಬೇಕಿದ್ರೆ ಮಾತ್ರ ಹಾಕಿ. ನಮಗೆ ಗಿಡಗಳಿಗೆ ಸುಫಲ ಹಾಕೋದು ಇಷ್ಟ ಇಲ್ಲ ಅಂತ ಹೇಳಿದರೆ ಖಂಡಿತ ದಯವಿಟ್ಟು ಹಾಕಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇದು ನನಗೆ ತೋರಿಸಲಿಕ್ಕೆ ಆಗಲಿಲ್ಲ. ನಾನು ಒಣ ಸೆಗಣಿಯನ್ನು ಹಾಕಿದ್ದೇನೆ, ಅಂದರೆ ಸೆಗಣಿ ಪುಡಿ ಇದೆ ಅಲ್ವಾ, ಅದನ್ನು ಹಾಕಿರುವಂಥದ್ದು. ಹಸಿ ಸೆಗಣಿಯನ್ನು ಹಾಕಲಿಲ್ಲ ನಾನು. 2 ಲೀಟರ್ನಷ್ಟು ಗೋಮೂತ್ರವನ್ನು ಹಾಕಿದ್ದೀನಿ, ಇಷ್ಟೇ ಹಾಕಿರುವಂಥದ್ದು. ಮೊದಲಿಗೆ ನಾವು ಈ ಹುರುಳಿಕಾಳನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಇವಾಗ ನೋಡಿ ಹುರುಳಿಕಾಳೆಲ್ಲ ಮೊಳಕೆಲ್ಲ ಸರಿಯಾಗಿ ಬಂದಿದೆ. ಇದನ್ನು ಇನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಸರಿಯಾಗಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ಸ್ವಲ್ಪ ನುಣ್ಣಗೆ ಆಗಿ ಗ್ರೈಂಡ್ ಮಾಡಿಕೊಳ್ಬೇಕಾಗ್ತದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ತೇನೆ. ಇವಾಗ ಎಲ್ಲವನ್ನು ಕೂಡ ಹಾಕಿಕೊಳ್ಳು. ನಾನು ನನ್ನ ಕೈಯ 1 ಮುಷ್ಟಿಯಷ್ಟು ತೆಗೆದುಕೊಂಡಿದ್ದೇನೆ. ಎಲ್ಲವನ್ನು ಹಾಕಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಬೇಕು. ನೀರು ಸ್ವಲ್ಪ ಹಾಕಿಕೊಳ್ಬೇಕು, ಯಾಕೆಂದರೆ ನೀರು ಹಾಕದಿದ್ದರೆ ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ. ಇಷ್ಟೇ ಸ್ವಲ್ಪನೇ ಸೇರಿಸಿದರೆ ಸಾಕು.
ಇದನ್ನು ಇನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ ಇಷ್ಟು ಗ್ರೈಂಡ್ ಆದರೆ ಸಾಕಾಗ್ತದೆ. ಇನ್ನು ಇದಕ್ಕೆ ನಾವು ಜೀವಾಮೃತ ಮಾಡುವಾಗ ಬೆಲ್ಲವನ್ನು ಕೂಡ ಹಾಕಲಿಕ್ಕೆ ಉಂಟು. ಎಲ್ಲ ಸಾಮಗ್ರಿಗಳನ್ನು ನಾವು ಜೀವಾಮೃತಕ್ಕೆ ಹಾಕಲೇಬೇಕಾಗ್ತದೆ. ಇನ್ನು ಜೀವಾಮೃತಕ್ಕೆ ನಾವೆಲ್ಲವನ್ನು ಹಾಕಿಕೊಳ್ಳುವ ಬೆಲ್ಲ. ಇವಾಗ ನೋಡಿ ಇದು ಒಣ ಸೆಗಣಿ, ಅಂದರೆ ಸೆಗಣಿಯನ್ನು ನಾನು ಸುಟ್ಟಿರುವಂಥದ್ದು, ಒಣ ಸೆಗಣಿಯನ್ನು ಸುಟ್ಟು ಮಾಡಿರುವಂಥ ಬೂದಿ. ಇವಾಗ ಇಲ್ಲಿ ನೋಡಿ ಇದು ಸುಫಲವನ್ನು ಹಾಕ್ತಾ ಇದ್ದೇನೆ. ಸುಫಲ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ, ಬೇಡ ಅಂತ ಹೇಳಿದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದಕ್ಕೆ ನಾನು 2 ಲೀಟರ್ ಗೋಮೂತ್ರ ಕೂಡ ಸೇರಿಸಿದ್ದೇನೆ. ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಕಲಡಿಕೊಳ್ಬೇಕು. ಸರಿಯಾಗಿ ಇದು ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಆಗುವ ರೀತಿಯಲ್ಲಿ ನಾವು ಇದನ್ನು ಕಲಡಿಸಿಕೊಳ್ಬೇಕು. ತೀರ ಗಟ್ಟಿಯಾಗಿ ಇರಬಾರ್ದು. ನಮಗೆ ಈ ಕೋಲಿನ ಸಹಾಯದಿಂದ ಕಲಡಿಸುವಷ್ಟು ನೀರಿದ್ದರೆ ಸಾಕು. ತುಂಬ ನೀರು ಹಾಕಲಿಕ್ಕೆ ಕೂಡ ಹೋಗಬೇಡಿ. ತುಂಬ ನೀರು ಹಾಕಿದರೆ ಕೂಡ ಅದರಲ್ಲಿ ಅಷ್ಟೊಂದು ಪವರ್ ಇರುವುದಿಲ್ಲ. ಅಂದರೆ ನಾವು ಇನ್ನು ಗಿಡದ ಬುಡಕ್ಕೆ ಹೊಯ್ಯುವಾಗ ಮಾತ್ರ ತುಂಬ ನೀರು ಮಾಡಿ ಹಾಕ್ಕೊಳ್ಬೇಕಾಗ್ತದೆ. ಆದರೆ ಜೀವಾಮೃತ ರೆಡಿ ಮಾಡುವಾಗ ಸ್ವಲ್ಪ ದಪ್ಪವಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ನಾವು ಗಿಡದ ಬುಡಕ್ಕೆ ಹೊಯ್ಯುವಾಗ ಮಾತ್ರ ಅದನ್ನು ತೆಳು ಮಾಡಿ ಗಿಡದ ಬುಡಕ್ಕೆ ಹಾಕಬೇಕು. ಇದನ್ನು ಪ್ರತಿದಿನ ಸಾಯಂಕಾಲ ಮತ್ತು ಬೆಳಗಿನ ಸಮಯದಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಕಲಡಿಸಿಕೊಳ್ಬೇಕು. ಕಲಡಿಸಿಕೊಂಡಾದ ನಂತರ ಇದಕ್ಕೆ ಗೋಣಿ ಅಥವಾ ಇದರ ಮುಚ್ಚಳವನ್ನು ಮುಚ್ಚಿಟ್ಕೊಳ್ಬೇಕು. ಇಲ್ಲಿ ನೀರಿನ ಪ್ರಮಾಣಕ್ಕೆ ನಾನು ಈ ಕ್ಯಾನನ್ನು ಯೂಸ್ ಮಾಡಿದ್ದೀನಿ. ಇದು 5 ಲೀಟರ್ನ ಕ್ಯಾನ್. ನಾನು 2 ಲೀಟರ್ ಗೋಮೂತ್ರ ತೆಗೆದುಕೊಂಡಿರುವಂಥದ್ದು. ವೀಕ್ಷಕರೇ, ಇದು ನಾನು ನನ್ನ ಮನೆಯಲ್ಲಿ ತಯಾರು ಮಾಡಿರುವಂತಹ ಲೀಫ್ ಮೋಲ್ಡ್ ಕಾಂಪೋಸ್ಟ್. ಇದನ್ನು ನಾನೇ ಮಾಡಿರುವಂಥದ್ದು. ಇದನ್ನು ನಾನು ಮಾಡಿ ಒಂದು 4-5 ತಿಂಗಳಾಗಿದೆ. ನೋಡಿ ಯಾವ ರೀತಿ ಕಂಪೋಸ್ಟ್ ರೆಡಿ ಆಗಿದೆ ಅಂತ ಹೇಳಿ. ಇದನ್ನು ನಾನು ಜೀವಾಮೃತ ಹಾಕೋದಕ್ಕಿಂತ ಮುಂಚೆ ಗಿಡಗಳ ಬುಡಕ್ಕೆಲ್ಲ ಹಾಕ್ತೇನೆ. ಇದನ್ನು ಹಾಕಿದಾಗ ಗಿಡದಲ್ಲಿ ಉತ್ತಮ ರೀತಿಯಲ್ಲಿ ಚಿಗುರೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನು ಹೇಗೆ ಮಾಡೋದಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಇದು ನಾನು ಮನೆಯಲ್ಲೇ ಸಿಗುವಂಥ ತರಗೆಲೆಯನ್ನು ಬಳಸಿ ಸ್ವಲ್ಪ ಸೆಗಣಿ ಹುಡಿಯನ್ನೆಲ್ಲ ಬಳಸಿಕೊಂಡು ಮಾಡಿಟ್ಟಿರುವಂಥದ್ದು. ಇದನ್ನು ನಾವು ಫಸ್ಟಿಗೆ ಗಿಡದ ಬುಡಕ್ಕೆ ಹಾಕ್ಕೊಳ್ಬೇಕು. ಇದನ್ನು ಹಾಕಿದ ನಂತರ ನಾವು ಈ ಜೀವಾಮೃತ ಗೊಬ್ಬರವನ್ನು ಲಿಕ್ವಿಡ್ ಟೈಪಲ್ಲಿ ಏನು ತಯಾರಿಸಿಟ್ಟಿದ್ದೇವೆ ನೋಡಿ, ಅದನ್ನು ಕೂಡ ಹಾಕಿಕೊಳ್ಬೇಕಾಗ್ತದೆ. ಆವಾಗ ಗಿಡ ತುಂಬ ಚೆನ್ನಾಗಿ ಚಿಗುರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನು ಹಾಕೋದಕ್ಕಿಂತ ಮುಂಚೆ ಇದನ್ನು ನಾವು ಸ್ವಲ್ಪ ಈ ರೀತಿಯಾಗಿ ಓಪನ್ ಮಾಡಿ ಇಟ್ಟುಕೊಂಡು ನಂತರ ಗಿಡದ ಬುಡಕ್ಕೆ ಹಾಕಬೇಕಾಗ್ತದೆ. ಅದನ್ನು ಕೂಡ ಹೇಗೆ ಹಾಕುವುದಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಇದನ್ನು ಈ ರೀತಿಯಾಗಿ ಒಂದು ಟಬ್ಗೆ ಹಾಕ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಇದನ್ನು ಬಿಡಿಸಿಕೊಳ್ಬೇಕು. ಇದರ ಒಳಗಡೆ ಏನಾದರೂ ಚೇಳೆಲ್ಲ ಇರ್ತದೆ, ಅದನ್ನು ನೋಡಿಕೊಳ್ಬೇಕಾಗ್ತದೆ. ನಾವು ನೋಡಿಕೊಂಡ ನಂತರ ಕೈಗೆ ಗ್ಲೌಸನ್ನು ಹಾಕಿ ಗಿಡದ ಬುಡಕ್ಕೆ ಹಾಕಬೇಕಾಗ್ತದೆ. ಇದು ತುಂಬ ಚೆನ್ನಾಗಿ ಈ ಕಾಂಪೋಸ್ಟ್ ಉಂಟಲ್ವ, ಗಿಡಗಳಿಗೆ ಸೂಟ್ ಆಗ್ತದೆ. ಎಲ್ಲ ಗಿಡಗಳಿಗೆ ಹಾಕ್ಕೊಳ್ಬೋದು. ತರಕಾರಿ ಗಿಡ ಇರ್ಬೋದು, ಬಸಳೆ ಗಿಡ ಇರ್ಬೋದು, ಎಲ್ಲದಕ್ಕೂ ಕೂಡ ಹಾಕಿ. ನೋಡಿ ಇಲ್ಲಿ ಒಂದು ಚೇಳು ಹೋಗ್ತಾ ಉಂಟು ನೋಡಿ. ಡೈರೆಕ್ಟಾಗಿ ಹಾಕ್ಕೊಳ್ಬಾರ್ದು. ಈ ರೀತಿಯಾಗಿ ಓಪನ್ ಮಾಡಿಕೊಂಡೇ ಅದನ್ನು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಬಿಡಿಸಿಟ್ಟುಕೊಂಡೇ ಹಾಕ್ಕೊಳ್ಬೇಕು. ಗಿಡಕ್ಕೆ ಏನಾದರೂ ಅದರ ಒಳಗಡೆ ಏನಾದರೂ ಇದ್ದರೆ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ. ಇದು ನೀವು ತರಕಾರಿ ಗಿಡಕ್ಕೆ ಕೂಡ ಹಾಕಿ ನೋಡಿ, ತುಂಬ ಒಳ್ಳೆಯದಾಗ್ತದೆ. ಈ ಕಾಂಪೋಸ್ಟನ್ನು ಒಳ್ಳೆಯ ರೀತಿಯಲ್ಲಿ ಚಿಗುರೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಗಿಡದಲ್ಲಿ. ಇನ್ನು ಮಲ್ಲಿಗೆ ಗಿಡದ ಬುಡಕ್ಕೆ ಕಾಂಪೋಸ್ಟನ್ನು ಹಾಕಿಕೊಳ್ಳುವ. ಇದನ್ನು ಹೇಗೆ ಹಾಕೋದಂತ ತೋರಿಸ್ತೇನೆ ನೋಡಿ. ಇದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು. ಯಾಕೆಂದರೆ ನಾವು ಪಾಟಲ್ಲಿ ಗಿಡ ನೆಟ್ಟಿರೋದ್ರಿಂದ ಇದಕ್ಕೆ ಜಾಸ್ತಿ ಹಾಕಿದರೆ ಇದು ಜಾಸ್ತಿ ತುಂಬಿ ಬರ್ತದೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಬುಡದಿಂದ ಸ್ವಲ್ಪ ದೂರನೇ ಹಾಕ್ಕೊಳ್ಳಿ, ಬುಡದ ಹತ್ತಿರವೇ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಬುಡದಿಂದ ಸ್ವಲ್ಪ ದೂರ ಇಟ್ಟು ಇದನ್ನು ಹಾಕ್ಕೊಳ್ಬೇಕಾಗ್ತದೆ. ಇದನ್ನು ಹಾಕಿದ ತಕ್ಷಣ ನಾವು ಜೀವಾಮೃತ ಲಿಕ್ವಿಡ್ ಟೈಪಲ್ಲಿ ಗೊಬ್ಬರವನ್ನು ಏನು ತಯಾರಿಸಿಟ್ಟಿದ್ದೇವೆ ನೋಡಿ, ಅದನ್ನು ಹಾಕ್ಕೊಳ್ಬೇಕು. 4 ದಿವಸ ಆದ ನಂತರವೇ ಇದನ್ನು ಕೂಡ ಹಾಕ್ಕೊಳ್ಬೇಕು. ಯಾವಾಗ ನಾವು ಜೀವಾಮೃತ ಗೊಬ್ಬರವನ್ನು ಹಾಕ್ತೇವೆ ನೋಡಿ, ಆವಾಗಲೇ ಇದನ್ನು ಕೂಡ ಹಾಕ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಇದನ್ನು ಹಾಕಿದ ತಕ್ಷಣ ನಾವು ಜೀವಾಮೃತ ಗೊಬ್ಬರದ ನೀರನ್ನು ಕೊಡಬೇಕು. ನೋಡಿ, ನನ್ನ ಜೀವಾಮೃತ ಗೊಬ್ಬರ ಈ ರೀತಿಯಾಗಿ ರೆಡಿಯಾಗಿದೆ. ಇದು ಮೇಲೆ ನಾನು ಬೂದಿ ಹಾಕಿದ್ದೇನೆ ಅಲ್ವಾ, ಅದರದ್ದು ಇದು ಸುಡುಮಣ್ಣು, ಬೂದಿ ಸೆಗಣಿಯ ಸುಡುಮಣ್ಣು ಮಾಡಿಟ್ಟಿದ್ದೇನಲ್ವ, ಅದರದ್ದು. ಇವಾಗ ನಾನು ನೋಡಿ ಈ ಒಂದು ಮಗ್ಗಲ್ಲಿ ಹಾಕ್ತಾ ಇದ್ದೀನಿ. ಫಸ್ಟಿಗೆ ನಾನು ಈ ಒಂದು ಮಗ್ಗನ್ನು ತೆಗೆದುಕೊಂಡು ಒಂದು ಫುಲ್ಲು ಮಗ್ಗಲ್ಲಿ ಜೀವಾಮೃತವನ್ನು ತೆಗೆದುಕೊಂಡು ಒಂದು ಸಣ್ಣ ಬಕೆಟ್ಗೆ ಹಾಕ್ತಾ ಇದ್ದೀನಿ. 1, 2, 3 ಸಲ ಇದನ್ನು ಹಾಕ್ಕೊಳ್ಬೇಕಾಗ್ತದೆ.
ಇವಾಗ ನೋಡಿ ಇಲ್ಲಿ ಸೈಡಲ್ಲಿ ನಾನು ನೀರು ಕೂಡ ಇಟ್ಟಿದ್ದೇನೆ, ನಿಮಗೆ ತೋರಿಸ್ತೇನೆ ನೋಡಿ. ನೀರು ಕೂಡ ಇಟ್ಟಿದ್ದೇನೆ. ಇದು ತುಂಬ ದಪ್ಪ ಉಂಟು ನಾನು ಮಾಡಿರುವಂಥ ಜೀವಾಮೃತ. ಇದಕ್ಕೆ ಇನ್ನು ಸರಿಯಾಗಿ ತೆಳುವು ಮಾಡಿಕೊಂಡು ನಾವು ಗಿಡದ ಬುಡಕ್ಕೆ ಹಾಕ್ಕೊಳ್ಬೇಕಾಗ್ತದೆ. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಎಷ್ಟು ತೆಳುವಾದರೂ ಅಷ್ಟು ಒಳ್ಳೆಯದು ಜೀವಾಮೃತ ಗೊಬ್ಬರ. ಜಾಸ್ತಿ ದಪ್ಪವಾಗಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ತೆಳು ಮಾಡಿ ಗಿಡದ ಬುಡಕ್ಕೆ ಕೊಡಬೇಕಾಗ್ತದೆ. ದಪ್ಪ ಮಾಡಿದರೆ ಅದು ಗಿಡ ಕೂಡ ಸಾಯುವಂಥ ಸಿಚುವೇಶನ್ ತುಂಬ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರು ಮಾಡಿಕೊಂಡೇ ಹಾಕ್ಕೊಳ್ಬೇಕಾಗ್ತದೆ ಗಿಡದ ಬುಡಕ್ಕೆ. ಇವಾಗ ನಾನು ಹಾಕ್ತಾ ಇದ್ದೇನೆ. ಒಂದು ದೊಡ್ಡ ಗಿಡ ಆದರೆ ಒಂದು ಫುಲ್ಲು ಮಗ್ ಹಾಕ್ಕೊಳ್ಬೇಕಾಗ್ತದೆ. ಇದು ನೋಡಿ, ಇದು ದೊಡ್ಡ ಗಿಡ ನಂದು. ಇದಕ್ಕೆ ನಾನೊಂದು ಫುಲ್ಲು ಮಗ್ ಹಾಕ್ಕೊಳ್ತಾ ಇದ್ದೇನೆ. ಇದು 1 ಲೀಟರ್ನ ಮಗ್. ಇದಕ್ಕೆ ಫುಲ್ಲು ಹಾಕ್ಕೊಳ್ಬೇಕು. ಇದೆಲ್ಲ ಹಾಕಿದ ನಂತರ ಇಲ್ಲಿ ತರಗೆಲೆ ಇಟ್ಕೊಂಡಿದ್ದೇನೆ. ಇದರ ಸುತ್ತಲೂ ನಾವು ತರಗೆಲೆಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪನೇ ಹಾಕ್ಕೊಳ್ಳಿ, ಪಾಟ್ ಇಲ್ಲದೆ ತುಂಬಿ ಬರ್ತದೆ. ಹಾಗಾಗಿ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ತರಗೆಲೆ ಹಾಕೋದ್ರಿಂದ ನಾವು ಹಾಕಿರುವಂಥ ಗೊಬ್ಬರದಿಂದ ಬಿಸಿಲು ಎಲ್ಲ ಎಫೆಕ್ಟ್ ಆಗೋದಿಲ್ಲ. ಇಲ್ಲದ್ರೆ ಬೇರುಗಳಿಗೆ ಬಿಸಿಲು ಬಿದ್ದರೆ ಉಂಟಲ್ವ, ಗಿಡ ಸತ್ತೋಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಇನ್ನು ತುಂಬ ಚುಟೀ ಬಿಸಿಲು ಅಂತ ಹೇಳ್ತೇವೆ ನೋಡಿ, ಆ ಥರ ಬಿಸಿಲು. ಅದಕ್ಕೆ ನಾವು ತರಗೆಲೆಯನ್ನು ಈ ಬೇರುಗಳಿಗೆ ಮುಚ್ಚಿಕೊಳ್ಬೇಕು. ಸೂರ್ಯನ ಕಿರಣಗಳು ಈ ಬೇರುಗಳಿಗೆ ಬೀಳಬಾರ್ದು. ಹಾಗೆಯೇ ನಾವು ಹಾಕಿರುವಂಥ ಗೊಬ್ಬರದಲ್ಲಿ ಏನು ಸತ್ವ ಇರುತ್ತೆ ನೋಡಿ, ಅದು ಬಿಸಿಲಿಗೆ ಇದು ಆಗಬಾರ್ದು ಅಂತ ಹೇಳಿಕೊಂಡು ನಾನು ಫುಲ್ಲು ತರಗೆಲೆಯನ್ನು ಇದಕ್ಕೆ ಹಾಕ್ಕೊಂಡು ಮುಚ್ಚಿಟ್ಕೊಳ್ತಾ ಇದ್ದೇನೆ. ತರಗೆಲೆ ಹಾಕೋದ್ರಿಂದ ಗಿಡಗಳಿಗೂ ಕೂಡ ನಾವು ನೀರೆಲ್ಲ ಹಾಕುವಾಗ ಅದು ನೀರಿನ ಪಸೆಲ್ಲ ಇರ್ತದೆ. ಹಾಗಾಗಿ ಗಿಡ ಬಾಡಿ ಹೋಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ. ಇವಾಗ ಇದು ನಾನು ಮಾರನೇ ದಿವಸ ಬೆಳಗ್ಗೆ ನೀರು ಬಿಡ್ತಾ ಇದ್ದೇನೆ. ಜೀವಾಮೃತ ಗೊಬ್ಬರವನ್ನು ಹಾಕಿದ ನಂತರ ಗಿಡಗಳಿಗೆ ಸರಿಯಾಗಿ ನೀರು ಬಿಡಬೇಕಾಗ್ತದೆ. ಸರಿಯಾಗಿ ಅಂದರೆ ಅದರ ಪಾಟಿಂದ ಕೆಳಗಡೆ ಹೋಗುವಷ್ಟು ನೀರು ಬಿಡಬೇಡಿ. ಸ್ವಲ್ಪ ನೀರನ್ನು ಬಿಟ್ಕೊಳ್ಳಿ ಸಾಕು. ನಾವು ನೆಲದಲ್ಲಿ ನೆಟ್ಟರೆ ಸರಿ ನೀರು ಬಿಡಬೇಕಾಗ್ತದೆ. ಆದರೆ ಇದು ನಾವು ಪಾಟಲ್ಲಿರುವ ಕಾರಣ ಸ್ವಲ್ಪ ನೀರು ಬಿಟ್ಟರೆ ಸಾಕಾಗ್ತದೆ. ಆದರೆ ತರಗೆಲೆಯನ್ನು ಮುಚ್ಚಲೇಬೇಕು. ತರಗೆಲೆ ಮುಚ್ಚದಿದ್ದರೆ ಗಿಡ ತುಂಬ ಬಾಡಿ ಹೋದಾಗೆ ಇರ್ತದೆ. ಅದು ಜಾಸ್ತಿ ನೀರನ್ನು ಕೂಡ ಎಳೆದುಕೊಳ್ಳುತ್ತೆ ಗಿಡ. ಹಾಗಾಗಿ ತರಗೆಲೆ ಹಾಕಿದರೆ 2-3 ದಿವಸ ನೀರು ಹಾಕದಿದ್ದರೂ ಕೂಡ ಗಿಡ ಫ್ರೆಶ್ ಆಗೇ ಇರ್ತದೆ. ನೆಕ್ಸ್ಟ್ ನೀವು 3 ದಿವಸ ಬಿಟ್ಟು ಗಿಡಗಳಿಗೆ ವೈಟ್ ಫ್ಲೈಸ್ನ ಸ್ಪ್ರೇಯನ್ನು ಹಾಕ್ಕೊಳ್ಬೇಕು. ವೈಟ್ ಫ್ಲೈಸ್ನ ಸ್ಪ್ರೇ ಹಾಕದಿದ್ದರೆ ಮಲ್ಲಿಗೆ ಗಿಡದಲ್ಲಿ ತುಂಬ ವೈಟ್ ಫ್ಲೈಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಜೀವಾಮೃತ ಗೊಬ್ಬರ ಹಾಕಿದ ನಂತರ 3 ದಿವಸ ಬಿಟ್ಟು ವೈಟ್ ಫ್ಲೈಸ್ನ ಸ್ಪ್ರೇಯನ್ನು ಕಂಪಲ್ಸರಿಯಾಗಿ ಹಾಕಲೇಬೇಕು. ಇಲ್ಲದೆ ಜಾಸ್ತಿ ವೈಟ್ ಫ್ಲೈಸೇ ಸ್ಟಾರ್ಟ್ ಆಗ್ತದೆ. ನಾವು ಹಾಕಿದಂಥ ಗೊಬ್ಬರ ಯಾವುದೇ ರೀತಿಯಾಗಿ ಪ್ರಯೋಜನಕ್ಕೆ ಬರುವುದಿಲ್ಲ. ಬಂದಂಥ ಮೊಗ್ಗನ್ನು ಈ ವೈಟ್ ಫ್ಲೈಸೇ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ನೀವು 3 ದಿವಸ ಆದ ತಕ್ಷಣ ಗಿಡಗಳಿಗೆ ವೈಟ್ ಫ್ಲೈಸ್ನ ಸ್ಪ್ರೇಯನ್ನು ಹಾಕ್ಕೊಳ್ಳಿ. ಇದರಿಂದ ಉತ್ತಮ ಇಳುವರಿಯನ್ನು ನೀವು ಕಾಣ್ಬೋದು. ಗಿಡ ಚೆನ್ನಾಗಿ ಗ್ರೋತಿಂಗ್ ಬರ್ತದೆ. ಹಾಗೆಯೇ ತುಂಬ ಚೆನ್ನಾಗಿ ಚಿಗುರು ಇಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗಲೇ ನನ್ನ ಗಿಡ ನೀವು ನೋಡಿದ್ದೀರಿ, ತುಂಬ ಚಿಗುರು ಇಟ್ಟಿದೆ. ಇದು ಹಾಕಿ ನಾನು 2 ದಿವಸ ಆಯಿತು. ಇವಾಗಲೇ ಸರಿಯಾದ ರೀತಿಯಲ್ಲಿ ಚಿಗುರೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ ವೀಕ್ಷಕರೇ, ಇಷ್ಟು ನನಗೆ ಗೊತ್ತಿರುವಂಥ ನಾನು ಮಾಡುವಂಥ ಜೀವಾಮೃತ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಹೆಚ್ಚಿನ ಜನರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.